ಸುಮಾರು 157 ಯಾವ ಕಾರಣಕ್ಕೂ ಮುಂದಕ್ಕೆ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬೀಳಬಾರ್ದು. ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 25 ವರ್ಷ ಏನೋ ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತೇಳಿ ತೊಂದರೆ ಆಗೋದಿಲ್ಲ ಅನ್ನೋದ್ರಿಂದ 1800 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 150 ಕಿಲೋಮೀಟ್ರು ಪ್ರತಿದಿನ 3 ವಾರ್ಡು 3 ಕಾನ್ಸ್ಟಿಟ್ಯೂನ್ಸಿ 4 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಹೊತ್ತು ಈಗ ತಾನೇ ಗಾಂಧಿನಗರ, ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೆವೆಲ್ಗೆ ಬಂದಿದ್ದೇನೆ. ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇವೆ. ಸೊ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನಲ್ಗಳ ಪಕ್ಕ 50 ಮೀಟ್ರು ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು. ಆ ಒಂದು 200 ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓನರ್ಸ್ಗೆ ಬರೀ TDRನ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಿದೆ. ಎಲ್ಲಿ ತನಕ ಗಡುವೇನಾದ್ರು ಇದೆಯಾ ಸರ್ ಇದನ್ನು ಈ ಪ್ಲಾನನ್ನು? ಇದು ಖಂಡಿತ ಇದೆ. ಇದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅಂದರೆ ಸ್ವಲ್ಪ ಜರೂರು. ಸರ್, ಕಸದ ಟೆಂಡರ್ನಲ್ಲಿ 15,000 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರಂತ HD ಕುಮಾರಸ್ವಾಮಿ ಅವರು. ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸದ ಟೆಂಡರ್ನಲ್ಲಿ ಕುಮಾರಸ್ವಾಮಿ ಇದನ್ನ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವುದಾದ್ರು ಟಿವಿಗೆ ಬಂದು ಡಿಬೇಟ್ ಕೇಳಿ. ಹಿಟ್ ಅಂಡ್ ರನ್ ಕೇಸು DK ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆನೆಲ್ಲ ಬಂದು ಓಡಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಬರೋಕ್ಕೆ ಹೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸೋಕ್ಕೆ ಹೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ನಾನೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಕಮೆಂಟ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ, ದಾಖಲೆಗೆ ಉಳ್ಕೊಳ್ಬೇಕು. ಇವು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ನಾನು ತೆಗಿದ್ದೀನಿ. ಹೋರಾಟ ಮಾಡಲಿಕ್ಕೆ ಬಿಜೆಪಿ ಹೊರ ಆಗಲಿ ಒಳಗಡೆನೆ ಮಾಡಲಿ ಹೊರ ಯಾಕೆ ಒಳಗಡೆನೆ ಮಾಡಲಿ. ಅವ್ರು ಏನು ಮಾತಾಡಬೇಕು ಮಾತಾಡಲಿ, ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧವಾಗಿದ್ದೀರಿ ಸರ್? ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವು ಎಲ್ಲ ಒಂದೊಂದೇ ಪಿಚ್ಚದು ನಮ್ಗೆ ಗೊತ್ತಿದೆ. ಅವರು ತಿಳಿಸ್ಲಿ, ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಕೂಡಾಗಲಿ ಇನ್ನೊಂದಾಗಲಿ ಏನು ಬೇಕಾದ್ರೂ ಅವ್ರು ತಿಳಿಸ್ಲಿ. ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇನೆ. ಅವ್ರು ಮಾಡಿದ್ನ ತಪ್ಪನ್ನ ತಿಂದ್ಬಿಟ್ಟು ಸಿಪ್ಪೆನ ವರ್ಷಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯಿತಾ? ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಅವ್ರು ಮಾಡಿದಂಥ ತಪ್ಪುಗಳನ್ನು ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಈಗ ನಾವು ಡೀಲ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಸರ್, CBI ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆ ಕಣ್ಣೋಡಿಸೋ ತಂತ್ರ ನೋಡ್ರಪ್ಪ, ಏನು ಅವ್ರು ಹೇಳ್ದಾಗೆಲ್ಲ ಕೇಳೋಕ್ಕಾಗ್ತಲ್ಲ. ಜನ ನಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಾವು ಈ ರಾಜ್ಯಕ್ಕೆ ಏನು ಒಳ್ಳೇದು ಮಾಡಬೇಕು ನಾವು ಮಾಡ್ತೀವಿ. All the scam has been created by the BJP and its BJP tenure. BJP government, the BJP tenure is the father of scams. That is why they have been thrown out of the people. Now we are trying to clean up everything. They are not able to digest because since their names will come out, their tenure will come out. They are just shouting, that's all. Since they got their parliament back, they feel that they can do anything. Nothing can do in Karnataka. Sir, Raju Kage in Srinivas has stated that the transport department is running under severe losses and the hike in bus fare is essential to keep the department alive. I think the transport minister will answer to it. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.